ಇದು ನಮ್ಮಮ್ಮ ಮಾಡೋ ಚಿಕನ್ ಸಾರು ರೆಸಿಪಿ ತಿಂತಿದ್ರೆ ತಿಂತಾನೇ ಇರಬೇಕು ಅನ್ನೋಷ್ಟು ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಫಸ್ಟು ಬಾಣಲಿಗೆ ಎಣ್ಣೆ ಬಿಸಿಯಾಗೋಕ್ಕಿಟ್ಟು, ಎಣ್ಣೆ ಬಿಸಿ ಆದಮೇಲೆ 4ರಿಂದ 5 ಲವಂಗ, ಒಂದು ಚಿಕ್ಕ ಪೀಸ್ ಚಕ್ಕೆ, ಒಂದು ಏಲಕ್ಕಿ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ಳಿ. ಅದೇ ಬಾಣಲಿಗೆ ಒಂದು ಸಣ್ಣ ಗೆಡ್ಡೆ ಸಿಪ್ಪೆ ಬಿಡಿಸಿರೋ ಬೆಳ್ಳುಳ್ಳಿ, ಆಮೇಲೆ 3 ಮೀಡಿಯಮ್ ಸೈಜ್ ಈರುಳ್ಳಿ ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ. ಕೈ ಆಡ್ತಾ ಇರಬೇಕು, ಇಲ್ಲಾಂದರೆ ಈರುಳ್ಳಿ ಸೀದೋಗುತ್ತೆ. ಸೊ ಈರುಳ್ಳಿನ ಚೆನ್ನಾಗಿ ಕಂದು ಬಣ್ಣ ಬರೋವರೆಗೆ ಹುರ್ಕೋತಾನೆ ಇರಬೇಕು. ನೋಡಿ, ಈ ಬಣ್ಣ ಬರೋವರೆಗೂ ಈರುಳ್ಳಿನ ಹುರ್ಕೊಂಡು ಅದನ್ನ ತಣ್ಣಗಾಗೋಕ್ಕೆ ಸೈಡ್ಗಿಡಿ. ಅದೇ ಬಾಣಲಿಗೆ ಒಂದು ಚಿಪ್ ತೆಂಗಿನಕಾಯಿ ಹಾಕಿ ಚೆನ್ನಾಗಿ ಹುರ್ಕೊಂಡು ಇದನ್ನು ಸೈಡಲ್ಲಿ ತಣ್ಣಗಾಗೋಕೆ ಇಟ್ಕೊಳ್ಳಿ. ಈಗ ಸ್ಟವ್ ಮೇಲೆ ಕುಕ್ಕರ್ ಇಟ್ಟು, ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ 1 kg ಚಿಕನ್ ಹಾಕೋತಾ ಇದ್ದೀನಿ ನಾನಿಲ್ಲಿ. 1 kg ಚಿಕನ್ ಹಾಕಿ ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಪುಡಿ ಹಾಕಿ ಚಿಕನ್ನ ಚೆನ್ನಾಗಿ ಹುರ್ಕೋಬೇಕು. ಅದು ನೀರು ಬಿಟ್ಟು ನೀರೆಲ್ಲ ಚೆನ್ನಾಗಿ ಹಿಂಗಬೇಕು, ಅಲ್ಲಿವರೆಗೂ ಹುರ್ಕೋತಾ ಇರಬೇಕು. ಇವಾಗ ನಾವು ಹುರಿದಿಟ್ಟಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ತಣ್ಣಗಾಗಿದೆ, ಅದನ್ನೆಲ್ಲ ಜಾರ್ಗೆ ಹಾಕಿದ್ದೀನಿ. ಅದ್ರ ಜೊತೆಗೆ ಹುರಿದಿರೋ ಗಸಗಸೆ ಮತ್ತು ಹುರ್ಕೊಂಡಿದ್ವಲ್ಲ ಕಾಯಿ, ಅದನ್ನು ಹಾಕಿ 3ರಿಂದ 4 ಟೇಬಲ್ ಸ್ಪೂನ್ ಧನಿಯಾ ಮೆಣಸಿನ್ಕಾಯಿ ಮಿಕ್ಸ್ ಪುಡಿ ಹಾಕೋತಾ ಇದ್ದೀನಿ ನಾನಿಲ್ಲಿ. ಆಮೇಲೆ ಸ್ವಲ್ಪ ನೀರು ಹಾಕಿ ಖಾರ ರುಬ್ಕೊಳ್ಳೋಣ. ಇವಾಗ ಚಿಕನ್ ನೀರೆಲ್ಲ ಚೆನ್ನಾಗಿ ಬಿಟ್ಟಿದೆ, ಹಾಗೆ ನೀರು ಹಿಂಗಿದೆ ಕೂಡ, ಅಲ್ಲಿ ನೋಡ್ತೀರಾ. ಅದನ್ನು ಸ್ವಲ್ಪ ತೆರೆದು ರುಬ್ಕೊಂಡಿರೋ ಖಾರನ ಅದರೊಳಗಡೆ ಹಾಕೋತಿದ್ದೀನಿ. ಆಮೇಲೆ ಅಳತೆಗೆ ತಕ್ಕನಾಗಿ ನೀರು, ನಿಮಗೆ ಸಾಂಬಾರು ಗಟ್ಟಿ ಬೇಕಾದರೆ ಗಟ್ಟಿ ಮಾಡ್ಕೊಳ್ಳಿ. ಇಲ್ಲಿ ನಾವು ಸಾಂಬಾರು ಮೀಡಿಯಮ್ ಆಗಿರುತ್ತೆ, ತುಂಬ ತೆಳುನೂ ಇರಲ್ಲ, ಗಟ್ಟಿಯಾಗೂ ಇರಲ್ಲ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಆಮೇಲೆ ದೃಷ್ಟಿ ತಾಗಬಾರ್ದು ಅಂತ ಇಲ್ಲಿ ನಾವು ಚಾಕು ಕಾಯಿಸಿ ಬರೆ ಹಾಕ್ತೀವಿ ಸಾಂಬಾರಿಗೆ, ನೀವು ಹಾಕೋಬೋದು. ಆಮೇಲೆ ಕುಕ್ಕರ್ ಕ್ಯಾಪ್ ಮುಚ್ಚಿ ವಿಷಲ್ ಹಾಕಿ 1-2 ವಿಷಲ್ ಬರ್ಸಿದ್ರೆ ಸಾಕು. ಟೇಸ್ಟಿ ಚಿಕನ್ ಸಾಂಬಾರು ರೆಡಿ. ಇದನ್ನ ನೀವು ಅನ್ನದ ಜೊತೆನಾದ್ರು ತಿನ್ಬೋದು, ಇಲ್ಲ ಮುದ್ದೆ ಚಪಾತಿ ಯಾವುದಕ್ಕಾದ್ರೂ ಕಾಂಬಿನೇಷನಾಗಿ